ಫೈನಲಿ KCT ಸ್ಟೂಡೆಂಟ್ಸು ನಿಮ್ಮ ಮಾಕ್ ರಿಸಲ್ಟ್ನ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಮಾಕ್ ರೌಂಡಲ್ಲಿ ಸಿಕ್ಕಿದ ಸೀಟು ಫಸ್ಟ್ ರೌಂಡಲ್ಲೂ ಸಿಗುತ್ತಾ, ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಕಟ್ ಆಫ್ ಇನ್ಕ್ರೀಸ್ ಡಿಕ್ರೀಸ್ ಆಗುತ್ತಾ, ಮತ್ತು ನನಗೆ ಕಾಲೇಜ್ ಸಿಕ್ಕಿದೆ ನೆಕ್ಸ್ಟ್ ಪ್ರೋಸೆಸ್ ಏನು, ಅಕಸ್ಮಾತ್ ನನಗೆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನಾನೇನು ಮಾಡಬೇಕು, ನನಗೆ ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆ ಸೊ ನಾನೇನು ಮಾಡಬೇಕು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್. ನಿಮಗೆ ಮಾಕ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಕಟ್ ಆಫು ವೇರಿಯೇಷನ್ಸ್ ಆಗುತ್ತಾ, ಮಾಕ್ ರೌಂಡಲ್ಲಿ ಸಿಕ್ಕಿದ್ದು ಫಸ್ಟ್ ರೌಂಡಲ್ಲಿ ಸಿಗುತ್ತಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಕಾಲೇಜ್ ಸಿಕ್ಕಿದೆಯಾ, ಯಾವ ಕಾಲೇಜ್ ಸಿಕ್ಕಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ನಿಮ್ಮ ಫ್ರೆಂಡ್ಸ್ಗೆ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೆಕ್ಸ್ಟು ನಿಮ್ಮ ಫಸ್ಟ್ ರೌಂಡ್ ಆಪ್ಷನ್ರಿಗೆ ಈಗ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ. 9ನೇ ತಾರೀಕು ಬೆಳಿಗ್ಗೆ 10 ಗಂಟೆ ತನಕ ನೀವು ಎಡಿಟ್ ಮಾಡ್ಕೋಬೋದು. ಸೊ ಅಲ್ಲಿ ತನಕ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ತುಂಬ ಸ್ಟೂಡೆಂಟ್ಸು ಈ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡಿ. ಸೊ ನಿಮ್ಮ ರ್ಯಾಂಕ್ ಏನಾದರೂ 15 to 20K ಒಳಗಿದ್ರೆ ಮಾತ್ರ ನಿಮಗೆ ಆಲ್ಮೋಸ್ಟು ಟಾಪ್ ಕಾಲೇಜಲ್ಲಿ ಸೀಟ್ ಸಿಗೋದು. ಅಕಸ್ಮಾತ್ ನಿಮ್ಮ ರ್ಯಾಂಕು ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ಕರ್ನಾಟಕದ 60% ಸ್ಟೂಡೆಂಟ್ಸು ಆಲ್ರೆಡಿ ಈ ಒಂದು ಫಾರ್ಮ್ನ ಫಿಲ್ ಮಾಡಿ CS ಸೀಟ್ ಕೂಡ ತೊಗೊಂಡಿದ್ದಾರೆ. ಸೊ ನಿಮಗೂ ಈ ಒಂದು ಫಾರ್ಮ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈ ಒಂದು ಫಾರ್ಮ್ ಫಿಲ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಮತ್ತು ಮಿನಿಮಮ್ ಸ್ಟೈಪೆಂಡೇ ಅಪ್ ಟು 30,000 ತನಕ ಕೊಡ್ತಾರೆ. ಓಕೆನಾ. ಸೊ ಅದಾದಮೇಲೆ ನಿಮಗೆ IIT ಖರಗ್ಪುರ್ ಕಡೆಯಿಂದ IIT ಮೈಕ್ರೋ ಸ್ಪೆಷಲೈಸೇಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಮತ್ತು ರೆಗ್ಯುಲರ್ ಆಗಿ ಮಾಸ್ಟರ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿನ ಮೆಂಟರ್ಸ್ ಯಾರು ಅಂತ ಹೇಳಿದ್ರೆ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಸೊ ಅವರು ಇಲ್ಲಿನ ಮೆಂಟರ್ಸ್ ಆಗಿರ್ತಾರೆ. ಬೈ ಮಿಸ್ಟೇಕ್ ಈ ಒಂದು ಫಾರ್ಮ್ನ ಮಿಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಟಾಪ್ ಸೀಟ್ ಮಿಸ್ ಆಗ್ಬೋದು. ಆದ್ದರಿಂದ ಫಾರ್ಮ್ ಫಿಲ್ ಮಾಡೋದಕ್ಕೆ ಲಿಮಿಟೆಡ್ ಟೈಮ್ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನಿಮ್ಮ ಮಾಕ್ ರೌಂಡ್ಗೂ ಮತ್ತು ಫಸ್ಟ್ ರೌಂಡ್ಗೂ ಸೇಮ್ ಕಾಲೇಜ್ ಸಿಗುತ್ತೆ ಅಂತ ಡೌಟ್ ಇರುತ್ತೆ ಅಲ್ವಾ. ಈ ಒಂದು ಕಟ್ ಆಫ್ನ ಕಂಪೇರ್ ಮಾಡಿದ್ರೆ ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ನ ರೆಫರೆನ್ಸ್ ಆಗಿ ಇಟ್ಕೋಬೋದು. ಸೊ KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರೀವಿಯಸ್ ಇಯರ್ ಡೇಟಾದಲ್ಲಿ 2025 ಅದರಲ್ಲಿ ಮಾಕ್ ರೌಂಡು ಮತ್ತು ಫಸ್ಟ್ ರೌಂಡ್ ಕಟ್ ಆಫ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕಂಪೇರ್ ಮಾಡ್ತಾ ಬನ್ನಿ. ಬಟ್ ಈ ವರ್ಷ ವೇರಿಯೇಷನ್ಸ್ ಆಗೇ ಆಗುತ್ತೆ. ನಿಮಗೆ ಒಂದು ಜಸ್ಟ್ ರೆಫರೆನ್ಸ್ಗೆ ಯಾವ ರೀತಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಆ ಒಂದು ಪ್ರೋಸೆಸ್ ಗೊತ್ತಾಗಲಿ ಅಂತ ಅಷ್ಟೇ. ಈಗ ಲೆಫ್ಟ್ ಸೈಡಲ್ಲಿರೋದು ನಿಮಗೆ ಮಾಕ್ ರೌಂಡ್ ಕಟ್ ಆಫು ಮತ್ತು ರೈಟ್ ಸೈಡಲ್ಲಿರೋದು ಫಸ್ಟ್ ರೌಂಡ್ ಕಟ್ ಆಫು, ಎರಡೂ ಕೂಡ 2025. ಈಗ ಮಾಕ್ ರೌಂಡ್ ಕಟ್ ಆಫಲ್ಲಿ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಈ ಒಂದು ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ 2A ಜನರಲ್ ಕ್ಯಾಟಗರಿ ನೋಡ್ತಾ ಇದ್ದೀನಿ. ಅದೇ ರೀತಿ ರೈಟ್ ಸೈಡಲ್ಲಿ ನಿಮಗೆ ಫಸ್ಟ್ ರೌಂಡು ಎರಡೂ ಕಂಪೇರ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಸಿವಿಲ್ ಇಂಜಿನಿಯರಿಂಗು 2A ಜನರಲ್ ಕ್ಯಾಟಗರಿ ಇದರಲ್ಲಿ ನಿಮಗೆ 38,000 ಇದೆ. ಸೇಮ್ ಅದೇ ರೀತಿ ನೀವು ಸೆಕೆಂಡ್ PDF ಅಲ್ಲಿ ನೋಡ್ತಾ ಇದ್ದಿರಲ್ಲ, ಅಂದರೆ ಫಸ್ಟ್ ರೌಂಡ್ ಕಟ್ ಆಫು ಅದರಲ್ಲಿ 37,000 ಇದೆ. ಸೊ ಅದೇ ರೀತಿ ನೆಕ್ಸ್ಟು ಒನ್ ಜನರಲ್ ನೋಡ್ತಾ ಇರ್ಬೋದು ನೀವು, ನಿಮಗೆ ಮಾಕ್ ರೌಂಡಲ್ಲಿ 52,000 ಇದೆ. ಬಟ್ ನಿಮಗೆ ಫಸ್ಟ್ ರೌಂಡಲ್ಲಿ 31,000 ಇದೆ. ಅದೇ ರೀತಿ ನೀವು ಎಲೆಕ್ಟ್ರಿಕಲ್ ಒನ್ ಜನರಲ್ ಚೆಕ್ ಮಾಡಿದ್ರೆ 15,750 ಇದೆ. ನೆಕ್ಸ್ಟು ಫಸ್ಟ್ ರೌಂಡಲ್ಲೂ ಸೇಮ್ ಆಲ್ಮೋಸ್ಟ್ ಇದೆ. ನೆಕ್ಸ್ಟು 2A ಜನರಲ್ ಎಲೆಕ್ಟ್ರಿಕಲ್ ನೀವು ನೋಡ್ತಾ ಇರ್ಬೋದು 13,000 ಇದೆ. ನೆಕ್ಸ್ಟು ಫಸ್ಟ್ ರೌಂಡಲ್ಲೂ 13,000 ಇದೆ. ನೆಕ್ಸ್ಟು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡ್ತಾ ಇರ್ಬೋದು, ಇದರಲ್ಲಿ 5,316 ಇದೆ. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ 5,049 ಇದೆ. ನೆಕ್ಸ್ಟು ಇಲ್ಲಿ 34,000, ಅದೇ ರೀತಿ 31,000. ಈ ರೀತಿ ಕೆಲವೊಂದು ಕಾಲೇಜಲ್ಲಿ 100 ಅಥವಾ 50 ಈ ರೀತಿ ಕಮ್ಮಿನೂ ಆಗ್ಬೋದು, ಅಥವಾ ಇನ್ನೂ ಒಂದು ಸ್ವಲ್ಪ 100, 200, 500 ಈ ರೀತಿ ಕಟ್ ಆಫ್ ಜಾಸ್ತಿನೂ ಆಗ್ಬೋದು. ನೆಕ್ಸ್ಟು ಇದೇ ರೀತಿ ಬೇರೆ ಕಾಲೇಜ್ ಚೆಕ್ ಮಾಡೋಣ. ಸೊ ಆಲ್ಮೋಸ್ಟ್ ಒಂದು 80% ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಅದು ಮಾಕ್ ರೌಂಡಲ್ಲಿ ಸಿಕ್ಕಿರುತ್ತೆ. ಓಕೆನಾ. ಸೊ ಒಂದಷ್ಟು ಚೇಂಜಸ್ ಆದರೂ ಆಗ್ಬೋದು, ಬಟ್ ಒಂದು ಪ್ರಿಡಿಕ್ಷನ್ ಪ್ರಕಾರ ನಿಮಗೆ ಆಲ್ಮೋಸ್ಟ್ ಒಂದು 80% ಸ್ಟೂಡೆಂಟ್ಸ್ಗೆ ಸಿಗೋ ಚಾನ್ಸಸ್ ಇದೆ. ಅಕಸ್ಮಾತ್ ಏನಾದರೂ ಚೇಂಜಸ್ ಆದರೂ ಕೂಡ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೂ ಸೆಕೆಂಡ್ ರೌಂಡಲ್ಲಾದರೂ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಅದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಕಾಲೇಜ್ ಲಿಸ್ಟ್ ಮೇಲೆ. ಆದ್ದರಿಂದ ಒಂದು ಸಲ ಗಮನ ಇಟ್ಟು ಇದನ್ನು ಕಟ್ ಆಫ್ ಎಲ್ಲ ಒಂದು ಸಲ ಅನಲೈಸ್ ಮಾಡಿ ಎಲ್ಲನೂ ಕ್ಲಿಯರಾಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಖಂಡಿತ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ನೆಕ್ಸ್ಟ್. ಓಕೆನಾ. ಈಗ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಕಾಲೇಜಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಬೇರೆ ಬ್ರಾಂಚ್ ಈಗ ಟ್ರೈ ಮಾಡೋಣ. ಸೊ 2A ಜನರಲ್ಲು ಕಂಪ್ಯೂಟರ್ ಸೈನ್ಸು 11,000 ಇದೆ, ಇಲ್ಲಿ 10,000 ಇದೆ. ನೆಕ್ಸ್ಟು ಇದರಲ್ಲಿ ನೋಡಿ ಒನ್ ಜನರಲ್ಗೆ ಫಸ್ಟ್ ಮಾಕ್ ರೌಂಡಲ್ಲಿ ಎಷ್ಟಿತ್ತು 11,500 ಸಮಥಿಂಗ್ ಇತ್ತು. ನೆಕ್ಸ್ಟು ಅದೇ ನಿಮಗೆ ಫಸ್ಟ್ ರೌಂಡಲ್ಲಿ 12,000 ಆಯಿತು. ಸೊ ನಿಮಗೆ ಆಲ್ಮೋಸ್ಟು ಒಂದು 500 ರ್ಯಾಂಕು ಇನ್ಕ್ರೀಸ್ ಆಗಿದೆ ಫಸ್ಟ್ ರೌಂಡಲ್ಲಿ ಈ ರೀತಿ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡ್ತಾ ಇದ್ದೀನಿ, ಇದರಲ್ಲಿ 2A ಜನರಲ್ ನೋಡೋಣ. ಸೊ 2A ಜನರಲ್ ನಿಮಗೆ 20,000 ಇದೆ, ಇದರಲ್ಲಿ 19,000 ಇದೆ. ಆಲ್ಮೋಸ್ಟು ಒಂದು ಸ್ವಲ್ಪ ಡಿಕ್ರೀಸ್ ಆಗಿದೆ. ಅದೇ ರೀತಿ
ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಇದರಲ್ಲಿ 51,000 ಇದೆಯಾ ಮಾಕ್ ರೌಂಡಲ್ಲಿ ನಿಮಗೆ. ಅದೇ ನಿಮಗೆ ಫಸ್ಟ್ ರೌಂಡಲ್ಲಿ 55,000, ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಯಿತು, 4,000 ಇನ್ಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜ್ಗೂ ಕೂಡ ಆಲ್ಮೋಸ್ಟು ಟಾಪ್ ಕಾಲೇಜಲ್ಲಿ ತುಂಬ ಕಡಿಮೆ ವೇರಿಯೇಷನ್ಸ್ ಆಗೋದು. ಸೊ ನಿಮಗೆ ಏನು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕಿಂತ ಕೆಲವೊಂದು ಕಾಲೇಜಲ್ಲಿ ಏನು ಮಾಡಿರ್ತಾರೆ ಅಂದರೆ ಸ್ಟೂಡೆಂಟ್ಸು ಮಿಸ್ ಆಗಿ ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಕೋದು ಬದಲು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಹಾಕ್ಬಿಟ್ಟಿರ್ತಾರೆ. ಸೊ ಮಾಕ್ ರೌಂಡಲ್ಲಿ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ, ಆವಾಗ ಚೇಂಜಸ್ ಮಾಡ್ತಾರಲ್ವಾ. ಸೊ ಅದರಿಂದ ಒಂದು ಸ್ವಲ್ಪ ಕಟ್ ಆಫು ಹಿಂದೆ ಮುಂದೆ ಆಗುತ್ತೆ. ಅದೇ ರೀತಿ ನಿಮಗೆ ಈಗ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ನೋಡೋಣ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಈ ಒಂದು ಕಾಲೇಜಲ್ಲಿ ಈಗ 2A ಜನರಲ್ಲು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಸೊ ಇದನ್ನು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಜನರಲ್ಲೂ ಸೇಮ್ ಇದೆ, ಫಸ್ಟ್ ರೌಂಡಲ್ಲೂ ಸೇಮು, ಮಾಕ್ ರೌಂಡಲ್ಲೂ ಸೇಮು. ನೆಕ್ಸ್ಟು ಇಲ್ಲಿ ನೋಡಿ ಆಟೋಮೊಬೈಲ್ ಇಂಜಿನಿಯರಿಂಗು ಫಸ್ಟ್ ರೌಂಡಲ್ಲಿ 44,000 ಇದೆ, ಸಾರಿ ಮಾಕ್ ರೌಂಡಲ್ಲಿ. ನೆಕ್ಸ್ಟು ಫಸ್ಟ್ ರೌಂಡಲ್ಲಿ 50,000 ಇದೆ. ಸೊ ಈ ರೀತಿ ಇನ್ಕ್ರೀಸು ಆಗುತ್ತೆ, ಸ್ವಲ್ಪ ಡಿಕ್ರೀಸು ಆಗುತ್ತೆ. ಆಲ್ಮೋಸ್ಟ್ ಒಂದು ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಎಷ್ಟು ವೇರಿಯೇಷನ್ಸ್ ಆಗ್ಬೋದು ಅಂತ. ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ, ಬಟ್ ಸಿಮಿಲರ್ ಇರುತ್ತೆ ಆಲ್ಮೋಸ್ಟು. ಅಕಸ್ಮಾತು ಮಾಕ್ ರೌಂಡಲ್ಲಿ ಸಿಕ್ಕಿ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಏನು ವರಿ ಮಾಡ್ಕೊಡೋಕೆ ಹೋಗ್ಬೇಡಿ. ಅಟ್ಲೀಸ್ಟು ಈಗ ಮಾಕ್ ರೌಂಡಲ್ಲಿ ಸಿಕ್ಕಿದ್ದು ನಿಮಗೆ ಸೆಕೆಂಡ್ ರೌಂಡಲ್ಲಾದರೂ ಸಿಗ್ಬೋದು, ಬಟ್ ಸೀಟ್ಸ್ ಮಿಕ್ಕಿರಬೇಕು. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಈ ವರ್ಷ ಸ್ವಲ್ಪ ಮೆಡಿಕಲ್ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಟ್ ಆಫು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇರ್ಬೋದು. ಈಗ ಮಾಕ್ ರೌಂಡಲ್ಲೂ ಅದೇ ರೀತಿ ಆಗಿರುತ್ತೆ. ನೆಕ್ಸ್ಟು ಮಾಕ್ ರೌಂಡು ಅನೌನ್ಸ್ ಆಗಿ ಈಗ ಫಸ್ಟ್ ರೌಂಡ್ ಆಪ್ಷನ್ಟ್ರಿ ಮಾಡಾದಮೇಲೆ ನೀಟ್ ಸ್ಟೂಡೆಂಟ್ಸು ಯಾವಾಗ ಮೆಡಿಕಲ್ ಆಪ್ಷನ್ಟ್ರಿ ಮಾಡ್ತಾರೆ ನೋಡಿ, ಆವಾಗ ಕಟ್ ಆಫು ವೇರಿಯೇಷನ್ಸ್ ಜಾಸ್ತಿ ಆಗ್ಬೋದು. ಸೊ ಅದರಿಂದ ವೆಯ್ಟ್ ಮಾಡಿದಷ್ಟು ನಿಮಗೆ ಅಡ್ವಾಂಟೇಜ್ ಜಾಸ್ತಿ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನನಗೆ ಈಗ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ಪ್ರೋಸೆಸ್ ಏನು. ಈಗ ನೋಡಿ ಈ ರೀತಿ ನಿಮಗೆ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತೀರಾ. ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಅದೇ ಒಂದು ಕಾಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ನಿಮಗೆ ಅದೇ ಒಂದು ಕಾಲೇಜು ಫೈನಲ್, ಸೊ ಅದೇ ಬೇಕಾಗಿತ್ತು, ಅದೇ ಸಿಕ್ಕಿದೆ. ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಿಮ್ಮ ಕೆಲಸ ಕಂಪ್ಲೀಟ್ ಆಗಿದೆ. ಸೊ ನೀವು ಏನೂ ಜಾಸ್ತಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಕಾಲೇಜೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಸೊ ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಈ ಒಂದು ಕಾಲೇಜೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಅದೇ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ನಿಮ್ಮ ಬೇರೆ ಕಾಲೇಜು, ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಬೇರೆ ಕಾಲೇಜ್ನ ಒಂದು ಸಲ ಚೆಕ್ ಮಾಡಿ. ಆ ಒಂದು ಕಾಲೇಜು ಅಕಸ್ಮಾತ್ ಮೇಲ್ಗಡೆ ಅಂದರೆ ಈಗ ಏನು ಸಿಕ್ಕಿರುತ್ತೆ ಅದಕ್ಕಿಂತ ಮೇಲ್ಗಡೆ ಕಾಲೇಜಸ್ಸು ನಿಮಗೆ ಓಕೆನಾ, ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ಅದನ್ನು ಒಂದು ಸಲ ಗಮನ ಇಟ್ಟು ನೋಡಿ. ಅದು ಬಿಟ್ಟರೆ ನಿಮಗೆ ಜಾಸ್ತಿ ಏನು ಕೆಲಸ ಇಲ್ಲ. ಸೊ ನೀವು ಕಾಲೇಜ್ ಲಿಸ್ಟ್ನ ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಈಗ ಅಕಸ್ಮಾತ್ ನಿಮಗೆ ಬೇಡದೇ ಇರೋ ಕಾಲೇಜ್ ಸಿಕ್ಕಿದೆ. ಈಗ ನಿಮಗೆ ಯಾವುದೋ ಒಂದು ಕಾಲೇಜು ನಿಮಗೆ CS ಬೇಕಾಗಿತ್ತು, ಬಟ್ EC ಸಿಕ್ಬಿಟ್ಟಿದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವೇನು ಮಿಸ್ಟೇಕ್ ಮಾಡಿರ್ತೀರ ಅಂದರೆ, ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ RV ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜಲ್ಲಿ CS, IS ಮತ್ತು EC ಅಥವಾ ತ್ರಿಬಲ್ ಈ ರೀತಿ ನೀವು ಒಂದೇ ಕಾಲೇಜಲ್ಲಿ ಎಲ್ಲ ಬ್ರ್ಯಾಂಚು ಹಾಕೊಂಬಂದ್ಬಿಡ್ತೀರಾ. ಸೊ ನಿಮ್ಮ ರ್ಯಾಂಕು 5,000 10,000 ಇದ್ದರೂ ಕೂಡ ಸ್ಟೂಡೆಂಟ್ಸ್ ಈ ರೀತಿ ಮಿಸ್ಟೇಕ್ ಮಾಡ್ತಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಮೇಲಿಂದ ಸಿಸ್ಟಮ್ ಚೆಕ್ ಮಾಡ್ಕೊಂಬರುತ್ತೆ, ಇಲ್ಲಿ ಯಾವುದೋ EC ಅಥವಾ ತ್ರಿಬಲ್ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಆವಾಗ ಈ ಒಂದು ಕಾಲೇಜ್ನ ಆಬ್ವಿಯಸ್ಲಿ ನಿಮ್ಗೆ ಅಲಾಟ್ ಮಾಡೇ ಮಾಡುತ್ತೆ. ಸೊ ಅದರಿಂದ ನೀವು ಯಾವ ರೀತಿ ಮಾಡಬೇಕು, ಈಗ CS ಬ್ರ್ಯಾಂಚ್ ಬೇಕು ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಫಸ್ಟ್ RV ಹಾಕ್ತೀರಾ, ಆಮೇಲೆ BMS ಹಾಕ್ತೀರಾ, ಆಮೇಲೆ SJC ಹಾಕ್ತೀರಾ. ಸೊ ಈ ರೀತಿ ಮಾಡಿದ್ರೆ ಬೆಟರ್. ಸೊ ನನ್ನ ಒಂದು ಸಜೆಷನ್ ಈ ರೀತಿ ಇರುತ್ತೆ. ಸೊ ಈ ಒಂದು ಕೇಸಲ್ಲಿ ನೀವು ನಿಮಗೆ ಬೇಡದೇ ಇರೋ ಕಾಲೇಜ್ನ ರಿಮೂವ್ ಮಾಡಿ, ಮತ್ತು ನಾನು ಹೇಳಿದ್ನಲ್ಲ ಈಗ ಆಲ್ಮೋಸ್ಟು ನೀವು ಬ್ರ್ಯಾಂಚ್ ವೈಸು ಈ ರೀತಿ ಆಪ್ಷನ್ ಲಿಸ್ಟ್ ಮಾಡಿದ್ರೆ ಬೆಟರ್. ಬಟ್ ನೀವು ಸ್ಪೆಸಿಫಿಕ್ಕಾಗಿ ಇದೇ ಕಾಲೇಜ್ ನನಗೆ ಬೇಕು ಅಂತ ಫಿಕ್ಸ್ ಆಗಿದರೆ ನೀವು ಕಾಲೇಜ್ ವೈಸು ಮಾಡ್ಬೋದು, ಬಟ್ ನಿಮಗೆ ಪ್ರೋಸೆಸ್ ಎಲ್ಲ ಗೊತ್ತಿರಲಿ ಕ್ಲಿಯರಾಗಿ, ಓಕೆನಾ. ನೆಕ್ಸ್ಟು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ನೀವು ನೆಕ್ಸ್ಟು ಈವ್ನಿಂಗ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಗಮನ ಇಟ್ಟು ಕ್ಲಿಯರಾಗಿ ನೋಡಿ. ಸೊ ಆವಾಗ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ನಿಮಗೆ ಸೀಟ್ ಯಾಕೆ ಸಿಕ್ಕಿಲ್ಲ, ಸೊ ನೀವೇನು ಮಿಸ್ಟೇಕ್ಸ್ ಮಾಡಿದ್ದೀರಾ, ನೆಕ್ಸ್ಟು ಏನೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಲಿಸ್ಟ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗ್ಬೋದು. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮ್ಗಿರೋದು ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ನೀವು ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಬೇಕು. ಸೊ ಆವಾಗ ಮಾತ್ರ ನಿಮ್ಗೊಂದು ಚಾನ್ಸು. ಯಾಕಂದರೆ ನೀವು ಒಂದು 5 ಕಾಲೇಜು 10 ಕಾಲೇಜ್ನ ಹಾಕಿರ್ತೀರಾ. ಈಗ ನಿಮಗೆ ವಿತ್ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಈಗ ನಿಮ್ಮ ರ್ಯಾಂಕ್ 50,000 ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಯಾವ ರೀತಿ ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರ್ಬೋದು. ಅಂದರೆ ಈಗ ನಿಮ್ಮ ರ್ಯಾಂಕ್ 50,000 ಇದೆ, ನೀವೇನು ಮಾಡಿರ್ತೀರಾ, ಎಲ್ಲ ಟಾಪ್ ಕಾಲೇಜಲ್ಲಿ CS, EC, AML ಈ ರೀತಿ ಬ್ರಾಂಚಸ್ನ ಹಾಕಿರ್ತೀರಾ. ಬಟ್ ಆ ಒಂದು ಕಾಲೇಜ್ ಕಟ್ ಆಫು ಏನೂ ಚೆಕ್ ಮಾಡಿರಲ್ಲ. ಸೊ ಈಗ ಈ ಒಂದು RV ಕಾಲೇಜು, ಈ BMS ಇಲ್ಲೆಲ್ಲ ನಿಮಗೆ 10,000 15,000 20,000 ಆಲ್ಮೋಸ್ಟು ಈ ರೇಂಜಲ್ಲಿ ಒಳಗಡೆ ಇರಬೇಕು. ಆವಾಗ ಮಾತ್ರ ಆ ಕಾಲೇಜ್ ನಿಮಗೆ ಸಿಗೋದು. ಸೊ ನೀವೇನು ಮಾಡ್ತೀರಾ, 50,000 ಇದೆ, ನಿಮಗೆ ಟಾಪ್ ಕಾಲೇಜೇ ಬೇಕು, ಆವಾಗ ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಸೊ ಇದೆಲ್ಲ
ನೀವು ಗಮನ ಇಟ್ಟು ಕರೆಕ್ಟಾಗಿ ಕರೆಕ್ಷನ್ಸ್ನ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಯಾವ ರೀತಿ ಇರಬೇಕಂದ್ರೆ ಫಸ್ಟು ನಿಮ್ಮ ಡ್ರೀಮ್ ಕಾಲೇಜು ಇದೀಗ ಏನು ಹಾಕಿದ್ದೀರಲ್ವಾ, ಸೊ ಇದು ಟಾಪಲ್ಲಿದ್ದರೆ ಓಕೆ, ನಿಮ್ಮ ಲಿಸ್ಟಲ್ಲಿ ಟಾಪಲ್ಲಿ ಆ್ಯಡ್ ಮಾಡಿ, ಏನೂ ತೊಂದರೆ ಇಲ್ಲ. ಇದ್ರ ಕೆಳಗಡೆ ಏನು ಮಾಡಬೇಕಂದ್ರೆ ನಿಮ್ಮ ರೇಂಜ್ಗೆ, ಅಂದರೆ ಈಗ 50,000 ಇದೆ ನಿಮ್ಮ ರ್ಯಾಂಕು, ಸೊ ಈ 50,000 ರೇಂಜಲ್ಲಿ ಯಾವುದೆಲ್ಲ ಕಟ್ ಆಫ್ ಬರುತ್ತೆ, ಯಾವೆಲ್ಲ ಬ್ರ್ಯಾಂಚು, ಯಾವೆಲ್ಲ ಕಾಲೇಜು, ಅದನ್ನು ಕಟ್ ಆಫ್ ನೋಡಿ ಈ ಟಾಪ್ ಕಾಲೇಜ್ ಮೇಲೆ ಹಾಕಿರ್ತೀರಾ. ಇದಾದಮೇಲೆ ಇದ್ರ ಕೆಳಗಡೆ ಸೊ ಇಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು 50,000 ರೇಂಜಲ್ಲಿ ಇರುತ್ತಲ್ಲ, ಸೊ ಈ ಕಾಲೇಜ್ನ ಮಿಡಲಲ್ಲಿ ಹಾಕಿ. ನೆಕ್ಸ್ಟು ಎಬೋವ್ 50,000, 60,000, 70,000 ಈ ರೀತಿ ಇರುತ್ತಲ್ಲ, ಸೊ ಇದನ್ನು ನೀವು ಸೇಫರ್ ಸೆಕ್ಷನ್ಗೆ ಇಟ್ಕೊಳ್ಳೇಬೇಕು. ಸೊ ಈ ರೀತಿ ಮಾಡಿದಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ, ಓಕೆನಾ. ಬಟ್ ನೀವು ಆ ಒಂದು ಕಾಲೇಜ್ ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಅಂಥ ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದಾದ್ರೂ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ. ನೆಕ್ಸ್ಟು ಈವ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ಏನು ಮಾಡಬೇಕಂತ. ಸೊ ಯಾವುದೇ ರೀತಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಜಸ್ಟ್ ಮಾಕ್ ರೌಂಡ್ ಆಗಿರುತ್ತೆ. ನೆಕ್ಸ್ಟು ನೀವು ಇದನ್ನು ಎಡಿಟ್ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿ ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಚಾನ್ಸ್ನ ಕೊಡಲ್ಲ, ಓಕೆನಾ. ಆದ್ದರಿಂದ ಈಗಲೇ ನೀವೆಲ್ಲ ಏನೇ ಪ್ರೊಸೆಸ್ ಇದ್ದರೂ ಈಗಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಆ ಒಂದು NIT ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಕ್ಲಿಕ್ ಮಾಡಿ ಚೆಕ್ ಮಾಡಿ.